ಕೆಲವು ಅನುಭವಗಳನ್ನು, ವಿಷಯಗಳನ್ನು ಹಂಚಿಕೊಂಡಾಗ ಅದರ ಪರಿಣಾಮ ಒಳ್ಳೆಯದಿರುತ್ತದೆ. ಒಮ್ಮೆ ನಾನು ನನ್ನ ಮೊಮ್ಮಗ, ನಮ್ಮ ಕುಟುಂಬದೊಂದಿಗೆ ನನ್ನ ಅಣ್ಣನ ಮನೆಗೆ ಹೋಗಿದ್ದೆ. ಹೋದ ಸಂದರ್ಭದಲ್ಲಿ ಅಣ್ಣನ ಮೊಮ್ಮಗ ಮನೆಯ ಅಂಗಳದಲ್ಲಿ ಒಂದು ಸೀರೆಯನ್ನು ಮೇಲೆ ಕಟ್ಟಿದ್ರು. ಆ ಸೀರೆಯನ್ನು ಕಟ್ಟಿ ಸೀರೆಯ ತೊಟ್ಟಿಲನ್ನು ಮಾಡಿಕೊಂಡು ತೂಗಾಡ್ತಾ ಇದ್ದ, ಒಳ್ಳೆಯ ಸಂತೋಷದಿಂದ ಆಡ್ತಾ ಇದ್ದ. ನನ್ನ ಮೊಮ್ಮಗ ಅದನ್ನು ನೋಡಿದ. ಅಪ್ಪ ನನಗೆ ಬೇಕು ಅಂದು ನನ್ನ ಮಗನಿಗೆ ಹೇಳಿದ. ಬೇಕು ಅಂತಂದ ನಮಗೂ. ಮನೆಗೆ ಬಂದು ನಾವು ಕೂಡ ಒಂದು ಸೀರೆಯನ್ನು ಅವನಿಗೆ ಆಡುವುದಕ್ಕಾಗಿ ಮನೆಯ ಜಗಲಿಯಲ್ಲಿ ಕಟ್ಟಿದೆವು. ಹೀಗೆ ಅವನು ಒಳ್ಳೆಯ ಖುಷಿಯಿಂದ ಆಡ್ತಾ ಇದ್ದ, ನಾವು ಆಡಿಸ್ತಾ ಇದ್ವಿ. ನನ್ನ ಮಿತ್ರ ವಿ ಟಿ ಹೆಗಡೆ ಒಮ್ಮೆ ಬಂದಿದ್ದರು ಅಲ್ಲಿ ಕೆಲವು ದಿವಸಗಳಲ್ಲಿ. ಅವರು ಸೀರೆಯನ್ನು ನೋಡಿದ ಕೂಡಲೇ, ಅಯ್ಯೋ ಭಾಗವತ್ರೆ ಬೇಡ್ರಿ ಸೀರೆ, ಇದು ಭಾಳ ಡೇಂಜರ್, ಇದು ಏನಾಯಿತು ಅಂತ ಕೇಳಿದೆ. ಇಲ್ಲ, ಒಂದು ಕಡೆ ಹುಡುಗ ಈ ಸೀರೆಯಲ್ಲಿ ಕುಳಿತು ಅದೇನೋ ಗಿರಿಗಿರನ್ನೇ ತಿರುಗಿ ತಲೆ ಕೆಳಗೆ ಬಿದ್ದು ಹೋಗ್ಬಿಟ್ನಂತೆ ಅಂತಂದ. ಹೌದಾ, ನಾವು ಹುಡುಗನಿಗೆ ಒಬ್ಬನೇ ಬಿಡುವುದಿಲ್ಲ ಅಂತಂದೆ ನಾನು. ಆದರೂ ಮನಸ್ಸಿನಲ್ಲಿ ಆ ಬಗ್ಗೆ ಎಚ್ಚರ ಉಳಿಯಿತು. ಒಂದು 3-4 ದಿನ ಕಳೀತು. ಅಷ್ಟರಲ್ಲಿ ನಮ್ಮ ಜಾನ್ಮನೆಯ ಆರಣ್ಯ ಹೆಗಡೆಯವರು ಬಂದಿದ್ದರು, ನನ್ನ ಮಿತ್ರರವರು. ಅವರು ನೋಡಿದ ಕೂಡಲೇ ಹೇಳಿದರು, ಭಾಗವತರೆ ತೆಗೆದಾಕಿ ಇದನ್ನು, ಬೇಡ, ಇದು ಒಂದು 3-4 ಮಕ್ಕಳು ಸೇರಿ ಇದನ್ನು ಆಡ್ತಾ ಇರುವಾಗ ದೊಡ್ಡ ಘಟನೆ ನಡೆದೋಗಿದೆ, ದುರ್ಘಟನೆ. ಅದನ್ನು ಕೇಳಿದ್ದೇನೆ ನಾನು. ಹಾಗಾಗಿ ನೋಡಿದ ಕೂಡಲೇ ತನಗೆ ಭಾಳ ಹೆದರಿಕೆ ಆಗ್ತದೆ ಅಂದುಬಿಟ್ರು. ಆಗ ಅದು ನಾನು ಒಪ್ಕೊಳ್ಳೇಬೇಕು, ಹೌದು ಅಂತಂದೆ. ನಾನು ಯಾವುದೇ ರೀತಿಯಿಂದ ಆ ಸೀರೆಯನ್ನು ಅಥವಾ ಸೀರೆಯಲ್ಲಿ ಮಗು ಆಡ್ತಾ ಇರುವಾಗ ಯಾರಾದರೂ ಒಬ್ಬರಲ್ಲಿ ಇರಲೇಬೇಕು ಅಂತ ನಿರ್ಣಯ ಮಾಡಿದೆ. ಒಮ್ಮೆಲೆ ತೆಗಿಲಿಕ್ಕೂ ಆಗೋದಿಲ್ಲ, ಯಾಕಂದರೆ ಅವರು ಭಾಳ ಅಳುತ್ತಾರೆ, ಭಾಳ ದುಃಖ ಪಡ್ತಾರೆ. ಹಾಗಾಗಿ ನಾವು ಯಾರಾದರೂ ಒಬ್ಬರು ಆ ಸೀರೆಯನ್ನು ಅವನಿಗೆ ಅವಕಾಶ ಕೊಟ್ಟುವೆ ಆಡಲಿಕ್ಕೆ ಅಂತ ಆದರೆ ನಾವು ಯಾರಾದರೂ ಇರ್ತೇವೆ. ನನ್ನ ಮಗ ಇರ್ಬೋದು, ಸೊಸೆ ಇರ್ಬೋದು, ಅಥವಾ ನನ್ನ ಶ್ರೀಮತಿ ಇರ್ಬೋದು, ಯಾರಾದರೂ ಒಬ್ಬರು ಅದು ನೋಡ್ತಾ ಇರ್ತೇವೆ. ಹೀಗೆ ಇನ್ನೊಂದು ಘಟನೆ ಏನು ಅಂತಂದರೆ, ನಾನು ಚಿಕ್ಕವನಿದ್ದಾಗ ಸುಮಾರು SSLC ಸಂದರ್ಭದಲ್ಲಿ ಒಂದು ಮಗು ನನ್ನ ಅಕ್ಕನ ಮನೆಯಲ್ಲಿ ಮಕ್ಕಳೊಂದಿಗೆ ಆಡ್ತಾಯಿದ್ದರು. ಪಟ್ನೆ ಯಾರೋ ಒಂದು ಮಗು ಒಂದು ಕಡಲೆಯನ್ನು ಇನ್ನೊಂದು ಮಗುವಿನ ಬಾಯಿಗೆ ಹಾಕ್ತು. ಆ ಮಗು ನಮಗೆ ಗೊತ್ತಿಲ್ಲ ಇತ್ತು, ನೋಡ್ತಾ ಇದ್ದ ಹಾ ಅಂತ ಶ್ವಾಸ ಕೊಡೋದಾಗೆ ಮಾಡಲಿಕ್ಕೆ ಶುರು ಮಾಡ್ತು. ನಾನು ಓಡಿ ಹೋದೆ, ಬಾಯಲ್ಲಿ ಕೈ ಹಾಕಿ ಬಾಯಲ್ಲಿ ನೋಡಿದರೆ ಕಡಲೆ ದೂಡ್ಬಿಟ್ಟೆ. ಆದರೆ ನಿಜವಾಗೂ ಹಾಗೆ ಮಾಡೋದಲ್ಲ ಅಂತೇಳಿ ನನಗೆ ತಿಳಿದವರು ಹೇಳಿದರು. ಎಲ್ಲರೂ ನೀ ದೂಡಿದಾಗ ಗಟ್ಟಿಯಾಗಿಬಿಟ್ರೆ ಕಷ್ಟ ಆಗಿತ್ತು ಅಂತೇಳಿ. ಆದರೆ ಏನೋ ಪುಣ್ಯ, ಆ ದಿನ ಅದು ಆ ಕಡಲೆ ಅವಳ ಗಂಟಲಲ್ಲಿ ಹಿಡಿದು ಹೋಗಿತ್ತು. ಇದು ಒಂದು ಘಟನೆ. ಹಾಗಾದರೆ ನಾನು ದೂಡಿದ್ದು ಸರಿಯಲ್ಲ, ಅದು ಹಾಕದೇ ಇರುವುದಕ್ಕೆ ನಾವೆಲ್ಲರೂ ಎಚ್ಚರ ವಹಿಸಬೇಕು. ಸಣ್ಣ ಮಕ್ಕಳ ಆಟದಲ್ಲಿ ಪ್ರತಿಯೊಂದು ಕ್ಷಣವೂ ನಾವು ಅವ್ರ ಬಗ್ಗೆ ಎಚ್ಚರವಾಗಿರಬೇಕು. ಆ ಸಾಧ್ಯವಾದ ಮಟ್ಟಿಗೆ ಅವರ ಯಾವುದೇ ರೀತಿಯ ದುರ್ಘಟನೆ ಮಕ್ಕಳಿಗೆ ಆಗಬಾರ್ದು ಅಂತ ಹೇಳ್ತಾ ನಮಸ್ಕಾರಗಳು.